ನಮಸ್ಕಾರ ವೀಕ್ಷಕರೇ. ಇತ್ತೀಚೆಗೆ ನಮ್ಮ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಯ್ತು. ಸೊ ಅದ್ರದ್ದು ಒಂದು ದೊಡ್ಡ ಹಗರಣ, ಸ್ಟ್ರೈಕ್ಗಳಾಯ್ತು. ನಮ್ಮ ಬೆಂಗಳೂರಲ್ಲೂ ಆಯ್ತು, ಡೆಲ್ಲಿಲೂ ಆಯ್ತು, ಕೇರಳ, ಗೋವಾ, ಹೀಗೆ ಡಿಫ್ರೆಂಟ್ ಸ್ಟೇಟ್ ಗಳಲ್ಲಿ ಆಯ್ತು. ಒಳ್ಳೇದೇ ಅದು. ಬಟ್ ಅದ್ರ ತಕ್ಕನಂಗೆ ಡೆಲ್ಲಿಲಿ ಸಿಜೆಪಿ ಪ್ರೊಟೆಸ್ಟ್ ನಡೀತು. ಅದಕ್ಕೆ ಸಪೋರ್ಟ್ ಮಾಡಕ್ ತುಂಬಾ ಜನ ಬಂತು. ಪಾಪ ನಮ್ಮ ಸ್ಟೂಡೆಂಟ್ಸ್ ಗಳೇ ಅಲ್ಲಿ ನೋವು ತಿಂದಿದ್ದು ಎಲ್ಲರಿಗಿಂತ ಹೆಚ್ಚಾಗಿ. ಓಡಿಸ್ಕೊಂಡು ಏನೇನೋ ಪಾಪ ಎಷ್ಟೋ ಜನ ಇದ್ ಮಾಡ್ಕೊಂಡು ಪೊಲೀಸ್ಗಳಿಗೂ ಆಯ್ತು, ಮತ್ತೆ ನಮ್ಮ ಸ್ಟೂಡೆಂಟ್ಸ್ ಗಳಿಗೂ ಆಯ್ತು. ಫೈನ್. ಅದಕ್ಕೆ ಫೈನಲ್ ಆಗಿ ನಮ್ಮ ಪ್ರಧಾನ ಮಂತ್ರಿ ಮೋದಿ ಅವ್ರ ಕಡೆಯಿಂದ ಒಂದು ಮೆಸೇಜ್ ಬಂತು. ಅದಕ್ಕೆ ರಿಲೇಟ್ ಆಗಿರುವಂತ 9 ಜನನ ಜೈಲಿಗೆ ಹಾಕಾಗಿದೆ. ಸೊ ಅವ್ರಿಗೆ ತಕ್ಕ ಶಿಕ್ಷೆಯನ್ನ ನಾವು ಕೊಟ್ಟಿದೀವಿ ಅಂತಾನು ಕೂಡ ಸ್ಟೇಟ್ಮೆಂಟ್ ಬಂತು. ನೆಕ್ಸ್ಟ್ ಟೈಮ್ ಇಂದ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ವಿದ್ಯಾರ್ಥಿಗಳಿಗೆ ಅಂತಾನು ಸ್ಟೇಟ್ಮೆಂಟ್ ಬಂತು. ಫೈನ್. ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ತಾರೋ ಬಿಡ್ತಾರೋ ದಟ್ ಇಸ್ ಸೆಕೆಂಡ್ರಿ. ಬಿಕಾಸ್ ಇದು ಪ್ರಧಾನಿ ಮೋದಿ ಅವರು ಕೊಟ್ಟಿದ್ದಾರೆ ಅಂತ ಅಂದ್ಮೇಲೆ ಅದೇನೇನು ನಡೀತಿರುತ್ತೆ ಅದು ಓಕೆ. ಬಟ್ ನಾನೀಗ ಹೇಳ್ತಾ ಇರೋದು ನಮ್ಮ ಸ್ಟೇಟ್ ಅಲ್ಲಿ ಆಗ್ತಿರುವಂತ ಹಗರಣಗಳ ಬಗ್ಗೆ. ಗೊತ್ತಿದ್ಯಾ? ಅದ್ರ ವಾಯ್ಸ್ ರೈಸ್ ಮಾಡ್ಬೇಕಲ್ವಾ ಯಾರಾದ್ರೂ. 3-4 ಹಗರಣಗಳು ನಡೀತಾ ಇದಾವೆ. KPTCL ಹಗರಣ ಒಂದು ನಡೀತಿದೆ, KPSC ಹಗರಣ ಒಂದು ನಡೀತಿದೆ, ಮತ್ತೆ PhD ಹೋಲ್ಡರ್ ಫೇಕ್ PhD ಸರ್ಟಿಫಿಕೇಟ್ ನ ಕೊಟ್ಟು ಗೆಸ್ಟ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದು ಸಿಗಾಕೊಂಡಿದ್ದಾರೆ. ಈ ತರ ನಮ್ಮ ಸರ್ಕಾರನು ಕೂಡ ಒಂದು ಇದ್ರ ಬಗ್ಗೆ ತನಿಖೆ ಮಾಡ್ಬೇಕು. ಅದ್ರ ಆಲ್ರೆಡಿ ಸ್ಟ್ರೈಕ್ ಸ್ಟಾರ್ಟ್ ಆಗಿದೆ KPTCLದು. ನೀವು ನೋಡಿರ್ಬೋದು KPTCL ಏನ್ ಹಗರಣ ಅಂತ ಅಂದ್ರೆ ಬರೋಬ್ಬರಿ 40 ಜನ ಫೇಕ್ ಅಂತಾನೆ ಹೇಳ್ತೀನಿ ನಾನು ಅದನ್ನ. ಫೇಕ್ ಸರ್ಟಿಫಿಕೇಟ್ ಇಟ್ಕೊಂಡು JE ಕೆಲ್ಸಕ್ಕೆ ಅಪ್ಲೈ ಮಾಡಿದ್ದಾರೆ. ಯಾಕೆ? JE ಕೆಲ್ಸಕ್ಕೆ ಓದ್ಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಊಟ ತಿಂಡಿ ಬಿಟ್ಟು ಇವನ್ ಕೆಲಸ ಮಾಡ್ಕೊಂಡು ಪಾರ್ಟ್ ಟೈಮ್ ಮಾಡ್ಕೊಂಡು ಓದ್ತಿರುವಂತ ಸ್ಟೂಡೆಂಟ್ಸ್ ಗಳೆಲ್ಲ ಏನಾಗ್ಬೇಕಾಗಾದ್ರೆ? ಇದು ನಡೆದಿರೋದು ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿ ನಡೆದಿರೋದು. ಅಂದ್ರೆ ಇವಾಗ ಲೈನ್ ಮ್ಯಾನ್ ಗಳಾಗಿರ್ಬೋದು, ಮತ್ತೆ ಮೀಟರ್ ರೀಡರ್ ಮಾಡ್ತಾರಲ್ಲ, ಮತ್ತೆ ಮೆಕ್ಯಾನಿಕಲ್ ಗಳು ಇರ್ತಾರಲ್ಲ, ಅದ್ರಲ್ಲಿ 40 ಜನ ಸಿಗಾಕೊಂಡಿದ್ದಾರೆ. ಅವ್ರು ಹೇಳ್ತಿರೋದು ಏನಂತ ಅಂದ್ರೆ ಈಗ ಏನ್ ಆರೋಪ ಬಂದಿದೆ ಅಂತ ಹೇಳ್ತೀನಿ ಫಸ್ಟ್. ಅವರು ಹೇಳ್ತಿರೋದೇನಂದ್ರೆ ನಾವ್ ಎಕ್ಸಾಮ್ ಬರ್ದಿದ್ವಿ, SLC ಮೇಲೆ ಇದನ್ನ ಜಾಯಿನ್ ಆಗಿದ್ವಿ ಲೈನ್ ಮ್ಯಾನ್ ಗಳಿಗೆ. ಸೊ ಈಗ ನಾವು JEಗೋಸ್ಕರ ನಾವು ಡಿಪ್ಲೊಮಾ ಮಾಡಿದೀವಿ, ನೈಟ್ ಕ್ಲಾಸ್ ಅನ್ನ ಅಟೆಂಡ್ ಮಾಡಿ ಸರ್ಟಿಫಿಕೇಟ್ ತಗೊಂಡಿದೀವಿ ಅಂತ ಹೇಳಿದ್ದಾರೆ. ಫೈನ್. ಬಟ್ ಅದ್ ನಿಜನಾ? ಅಲ್ಲ. ಏನಕ್ಕೆ ಅಂತ ಅಂದ್ರೆ ನೈಟ್ ಕ್ಲಾಸ್ ಸ್ಟಾರ್ಟ್ ಆಗೋದೇ 5:30 ಇಂದ. ನೀವು ಅನ್ಕೋಬಹುದು ಬರೋಬ್ಬರಿ ಚಿಂತಾಮಣಿ ಮತ್ತೆ ಬ್ಯಾಂಗ್ಳೂರ್ ಬರೋದಕ್ಕೆ ಡಿಸ್ಟೆನ್ಸ್ 100 ಕಿಲೋಮೀಟರ್ಸ್ ಆಗುತ್ತೆ, ಅಥವಾ 120 ಕಿಲೋಮೀಟರ್ಸ್ ಅನ್ಕೊಳ್ಳಿ ಟ್ರಾಫಿಕ್ ಇಂದ ಎಲ್ಲ ಹಿಡಿದು. ನಿಮ್ಗೆ ಈಗ ಇದು ಬೆಸ್ಕಾಂ ಅಥವಾ KPTCL ಕೆಲಸ ಮಾಡ್ತಿರೋರ್ಗೆ ಮಾರ್ನಿಂಗ್ 10ರಿಂದ ಸಂಜೆ 5ರವರೆಗೆ ಕೆಲಸ ಇರುತ್ತೆ. ಈ ಕಡೆ ನೈಟ್ ಕ್ಲಾಸ್ ಸ್ಟಾರ್ಟ್ ಆಗೋದು 5ವರೆಗೆ. ಹೆಂಗ್ ಬರಕ್ಕಾಗತ್ತೆ? ದಟ್ ಇಸ್ ಅ ಬೇಸಿಕ್ ಕಾಮನ್ ಸೆನ್ಸ್. ನಿಮ್ ಅಟೆಂಡೆನ್ಸ್ ಬರ್ತಾ ಇದೆ ಅಲ್ಲಿ ಅಂತಂದ್ರೆ ಏನ್ ಅರ್ಥ? ಏನೋ ಗೋಲ್ಮಾಲ್ ಇದೆ ಅಂತ ಅರ್ಥ ಅಲ್ವಾ? ಅಲ್ಲಿ ನಡೆದಿರುವಂತ ಮೇನ್ ಹಗರಣಗಳೇನ್ ಗೊತ್ತಾ? ಒಂದು ಅಟೆಂಡೆನ್ಸ್ಗೆ ಬರೋಬ್ಬರಿ ಒಬ್ಬೊಬ್ಬ ನೌಕರರು 2,000ವನ್ನ ಪೇ ಮಾಡಿದ್ದಾರೆ. ಅಂದ್ರೆ ಫೇಕ್ ಅಟೆಂಡೆನ್ಸ್ ಹಾಕಿಸ್ಕೋಬೇಕು ಡೈಲಿ ಅಂತ. ಮತ್ತೆ ಇನ್ನೊಂದೇನಂತ ಅಂದ್ರೆ ಅಲ್ಲಿ ಅಧಿಕಾರಿಗಳು ಇವ್ರಿಗೆ ಎಕ್ಸಾಮ್ ಬರೀಬೇಕಾದ್ರೆ ಮೊಬೈಲ್ ನ ಅಲೋ ಮಾಡಿದ್ದಾರೆ ಅನ್ನೋದು ಒಂದು ಆರೋಪ ಇದೆ. ಅಂದ್ರೆ ಇವಾಗ ಅಂದ್ರೆ ಫೋನ್ ಪೇನು ಮಾಡಿದ್ದಾರೆ, ಅದು ಪ್ರೂಫ್ ಇದೆ. ಒಬ್ಬೊಬ್ಬರಿಗೆ ಒಂದೊಂದು ಮೊಬೈಲ್ಗೆ ಅಲೋ ಮಾಡೋದಕ್ಕೆ 500 ರೂಪೀಸ್ನ ಅಧಿಕಾರಿಗಳಿಗೆ ಇವರು ಹಾಕಿದ್ದಾರೆ. ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ಇಲ್ಲೆಲ್ಲ ಇದು ಇನ್ನು ತನಿಖೆ ನಡೀತಾ ಇದೆ. ಹೈಕೋರ್ಟ್ ನಲ್ಲಿ ಒಬ್ಬ ಏನೋ ಪಾಪ ಅವನು ಈಗ JE ಬರೀಬೇಕು ಅಂದ್ಕೊಂಡಿರೋನ್ಗೂ ಅವ್ನಿಗೆಲ್ಲ ಪ್ರೂಫ್ ಸಿಕ್ಕಿದೆ. ಸೊ ಅವ್ರು ಹೈಕೋರ್ಟಿಗೆ ಇದನ್ನ ಹಾಕಿದ್ದಾರೆ. ಇದು ತನಿಖೆಯನ್ನ ನಡೀತಾ ಇದೆ. ಎಷ್ಟೋ ಜನರ ಕನಸಾಗಿರುತ್ತೆ ನಾನು JE ಆಗ್ಬೇಕು, ವರ್ಕ್ ಮಾಡ್ಬೇಕು ಅಂತ. ಫೈನ್. ನೀವು ಲೈನ್ ಮ್ಯಾನ್ ಇಂದ JE ಆಗ್ಬೇಕಂದ್ರೆ ಕಷ್ಟಪಟ್ಟು ಓದಿ ಅಲ್ವಾ? ಇನ್ನೊಬ್ಬರದ ಹಕ್ಕನ್ನ, ಇನ್ನೊಬ್ಬ ಆಸೆಗಳನ್ನ ಕಿತ್ಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಹಾಗಾದ್ರೆ? ಸೊ ಇದು ನಮ್ಮ KPTCL ಆಯ್ತು. ಇನ್ನ ಮೇನ್ ಬರ್ತೀನಿ, ನಮ್ಮ PhD ಬರ್ತೀನಿ. ಬರೋಬ್ಬರಿ ಇದು 249 ಜನ ಸಿಗಾಕೊಂಡಿದ್ದಾರೆ ನಮ್ಮ ಸ್ಟೇಟ್ ಅಲ್ಲಿ. ಅದ್ರಲ್ಲೂ ಉತ್ತರ ಕರ್ನಾಟಕ ಜಾಸ್ತಿ, 153 ಜನ ಸಿಕ್ಕಾಕೊಂಡಿರೋದು ಉತ್ತರ ಕರ್ನಾಟಕದವರು. ಮಿಕ್ಕಿದವರು ನಮ್ಮ ಈ ಕಡೆ ಬ್ಯಾಂಗ್ಳೂರ್ ಸೈಡ್ ಅವರು, ಬ್ಯಾಂಗ್ಳೂರು, ಮೈಸೂರು, ಶಿವಮೊಗ್ಗ ಆ ಸೈಡ್ ಅವರು. ಹೇಗೆ ಅಂತ ಅಂದ್ರೆ ಲಾಸ್ಟ್ ಇಯರ್ ಗೆಸ್ಟ್ ಲೆಕ್ಚರ್ ಕಾಲ್ ಆಗುತ್ತೆ PhD ಅವ್ರದ್ದು. ಸೊ ಅದಕ್ಕೆ ಕಾಲ್ ಆದಾಗ ಆನ್ಲೈನ್ ಅಲ್ಲಿ ವೆರಿಫಿಕೇಶನ್ ಮಾಡ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೈರೆಕ್ಟ್ ಆಗಿ ಏನ್ ಮಾಡಿರಲ್ಲ ಇವರು. ಬಟ್ ಇವಾಗ ಮತ್ತೆ ಒಂಥರ ಪ್ರಿನ್ಸಿಪಾಲಿಗೆ ಮರುಪರಿಶೀಲನೆ ಮಾಡೋದಕ್ಕೆ ಸರ್ಕಾರವನ್ನ ಕೊಟ್ಟಾಗ ಬರೋಬ್ಬರಿ 249 ಜನ ಸಿಕ್ಕಾಕೊಂಡಿದ್ದಾರೆ. PhD ಹೋಲ್ಡರೇ ಅಲ್ಲ ಅವರು, ಫೇಕ್ ಕೊಟ್ಬಿಟ್ಟು ಜಾಯಿನ್ ಆಗಿದ್ದಾರೆ. ಸೊ ನಾನು ಹೇಳ್ತಿರೋದು ಎಷ್ಟೋ ಜನಗಳ ಕನಸಲ್ವಾ ನಾನು PhD ಮಾಡಿ ಲೆಕ್ಚರರ್ ಆಗ್ಬೇಕು. ಮಾಡಿರೋರ್ಗೆ ಒಂದು ಅವಕಾಶ ಸಿಗ್ಬೋದಾಗಿತ್ತಲ್ಲ ಸರ್. ನೀವು ಪ್ರಾಪರ್ ಆಗಿ ಪರಿಶೀಲನೆ ಮಾಡಿ ಕೊಟ್ಟಿದ್ರೆ ಈ ತರ ಹಗರಣಗಳು ನಡೀತಿರ್ಲಿಲ್ಲ. ಇದರಲ್ಲಿ 153 ಜನ ಉತ್ತರ ಕರ್ನಾಟಕದ ಕಲಬುರ್ಗಿ ಅವರಾಗಿದ್ದಾರೆ. ಬೆಂಗಳೂರು ಪ್ರಾದೇಶಿಕದವರು 24 ಜನ, ಮೈಸೂರಿಂದ 22, ಶಿವಮೊಗ್ಗದಿಂದ 17, ಮಂಗಳೂರಿಂದ 2 ಮತ್ತೆ ದಾವಣಗೆರೆಯಿಂದ 31 ಜನ ಸಿಕ್ಕಾಕೊಂಡಿರೋದು. ಅದರಲ್ಲೂ ಜಾಸ್ತಿ ಅಂತಂದ್ರೆ ನಮ್ಮ ಹೆಣ್ಣು ಮಕ್ಕಳೇ ಅಂತ ಅನ್ನೋದು ಬೇಜಾರಿನ ಸಂಗತಿ.
ಕಲಬುರಗಿಯಲ್ಲಿ ಮಹಿಳಾ ಕಾಲೇಜಿನಲ್ಲಿ 13 ಜನ ಸಿಗಾಕೊಂಡಿದ್ದಾರೆ. ಕೊಪ್ಪಳದಲ್ಲಿ 7 ಮಂದಿ ಪತ್ತೆಯಾಗಿದೆ. ಮತ್ತೆ ಇನ್ನ ಬೀದರ್ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 19 ಜನ ಮಹಿಳೆಯರು ಸಿಗಾಕೊಂಡಿದ್ದಾರೆ. ಕಷ್ಟಪಟ್ಟು ಓದಿ ಎಲ್ಲ PhD ತಗೊಳ್ಳಿ, ಸರ್ಟಿಫಿಕೇಟ್ ನ ಆಮೇಲೆ ಮಾಡಿ, ಯಾರು ಬೇಡ ಅಂತಾರೆ. ಎಷ್ಟೊಂದ್ ಜನ ಏನೋ PhD ಮಾಡ್ಬೇಕು, ನಾನು ಓದ್ಬೇಕು, ಲೆಕ್ಚರರ್ ಆಗ್ಬೇಕು ಅಂತ ಕನಸುಗಳು ಇಟ್ಕೊಂಡಿರ್ತಾರಲ್ಲ, ಅವ್ರು ಜೆನ್ಯೂನ್ ಆಗಿ ಅದು ಮಾಡ್ಬೇಕಲ್ವಾ. ನೀವು ಬೇಸಿಕ್ ಒಬ್ಬ ಲೆಕ್ಚರರ್ ಆಗ್ಬೇಕು ಅಂತ ಅಂದ್ರೇನೆ ನೆಟ್ ಅಥವಾ ಸ್ಲೆಟ್ ಅಥವಾ PhD ಏನೋ ಒಂದ್ ಮಾಡಿರ್ಬೇಕು ಅಂತ ಇರುತ್ತೆ. ಅದಕ್ಕೆ ಆದಂತ ನಿಯಮಗಳಿರುತ್ತಲ್ವಾ, ಪಾಸ್ ಮಾಡಿ ಬನ್ನಿ. ನಾವ್ ಹೇಗೆ ಸುಮ್ನೆ ಒಬ್ರಿಗೆ ಕೊಟ್ಬಿಟ್ರೆ ನಮ್ಮ ಕೆಲ್ಸನ ಬಿಟ್ಬಿಡ್ತೀವ? ಸ್ಟ್ರೈಕ್ ಮಾಡಲ್ವಾ? ಇದು ಹೆಂಗಂದ್ರೆ ಇನ್ನೊಬ್ಬರ ಹಕ್ಕನ್ನ ಕಿತ್ಕೊಂಡ ಲೆಕ್ಕ ಬರುತ್ತಿದ್ದು. ಯಾವ್ದೇ ಕಾರಣಕ್ಕೂ ಇದು ನಡಿಬಹುದು. ಇದು ತಕ್ಕಂತೆ ಪರಿಶೀಲನೆ ನಡೆಸಿ ಅವರಷ್ಟು ಜನನ್ನು ಕೆಲಸದಿಂದ ಬಿಟ್ಟು ಯಾರ್ಯಾರು ಪ್ರಾಪರ್ ಆಗಿ PhD ಹೋಲ್ಡರ್ಸ್ ಇದ್ದಾರೆ ಅವ್ರನ್ನ ತಗೋಬೇಕು. ಬಟ್ ಇದು ಮತ್ತೆ ರಿಪೀಟ್ ಆಗ್ಬಾರ್ದು. ನಮ್ಮ ರಾಜ್ಯ ಸರ್ಕಾರ ಅದೇ ತರ ಒಂದು ಕ್ರಮವನ್ನ ಕೈಗೊಳ್ಬೇಕು. ಇದು ಒಂದು ನೀಟ್ ಹಗರಣಕ್ಕೆ ರಿಲೇಟೆಡ್ ಅನ್ಸಲ್ವಾ ನಿಮ್ಗೆ? ಅದು ಪೇಪರ್ ಲೀಕ್ ಆಯ್ತು, ಎಷ್ಟೋ ಜನ ಸ್ಟೂಡೆಂಟ್ಸ್ ಫೇಕ್ ಆಯ್ತು ಅಂದ್ರೆ KPTCL ಮಕ್ಳು ಏನ್ ಮಾಡ್ತಾರೆ? ಕಷ್ಟಪಟ್ಟು ಓದ್ತಾರೆ. ಮೊನ್ನೆ ತಾನೇ ಒಬ್ರು ಬಸ್ ಅಲ್ಲಿ ಕಂಡಕ್ಟರ್ ಓದ್ತಾ ಇದ್ರು, ಒಬ್ಬ ಹೆಣ್ಮಗ್ಳು ಕಂಡಕ್ಟರ್ ಆಗಿದ್ರೆ ಜೊತೆಗೆ ನಾನು ಏನೋ ಆಗ್ಬೇಕು ಅಂತ ಓದ್ತಿದ್ದಾರೆ ಅಂದ್ರೆ ಅವ್ರು ಎಷ್ಟು ಕಷ್ಟ ಪಡ್ತಿರ್ತಾರೆ. ಈಸಿಯಾಗಿ ದುಡ್ಡು ಕೊಟ್ಬಿಟ್ರೆ ಎಲ್ಲ ಸಿಗುತ್ತೆ ಅನ್ನೋದಾಗಿದ್ರೆ ಹೆಂಗೆ ಅದೆಲ್ಲ ಲೈಫ್ ಇನ್ನೊಬ್ರದು? ಮತ್ತೆ ಇನ್ನೊಂದೇನೋ ನೆಪೋಟಿಸಮ್ ನಡೀತಿದೆ ಇವಾಗ. ನಿಮ್ಗೆ ಗೊತ್ತಿರ್ಬೋದು, ಲಾಸ್ಟ್ 10 days ಅಲ್ಲಿ ನಡೆದಿರುವಂತ KPSC ಚೇರ್ಮನ್ ಇದಾರೆ ನೋಡಿ, ಶಿವಶಂಕರಪ್ಪ S ಸಾಹುಕಾರ್ ಅಂತ. ತುಂಬಾ ಜನ ಗೊತ್ತಿರುತ್ತೆ ಇದು. ಅವ್ರು ಗವರ್ನರೇ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ರೀಸನ್ ಏನು? ತನ್ನ ಮಕ್ಕಳನ್ನ ಒಂದು ಗವರ್ಮೆಂಟ್ ಜಾಬಿಗೆ ಸೇರಿಸ್ಬೇಕು ಅನ್ನೋದಕ್ಕೋಸ್ಕರ ಅವರೇ ಒಂದು ಆದಾಯ ಪತ್ರವನ್ನ ಫೇಕ್ ಮಾಡ್ತಾರೆ. ಕೈ ತುಂಬಾ ದುಡಿಯೋರು ಈ ತರ ಫೇಕ್ ಸರ್ಟಿಫಿಕೇಟ್ ತಗೊಂಡ್ರೆ ಪಾಪ ಬಡವ್ರ ಮಕ್ಳು ಏನ್ ಮಾಡ್ತಾರೆ? ಆದಾಯ ಕಮ್ಮಿ ಮಾಡಿಸ್ಬಿಟ್ಟು ಅವರ ಸೆಲೆಕ್ಷನ್ ಅಲ್ಲಿ ಅವರ ಮಕ್ಕಳು ಇಬ್ರು ಹೆಸರನ್ನ, ಒಬ್ರು ಅಬಕಾರಿ ಕೈಗಾರಿಕಾ ಇಲಾಖೆ ಅನ್ಸುತ್ತೆ, ಇನ್ನೊಬ್ರು ಅದಕ್ಕೂ ಇವ್ರು ಮಾಡ್ಸಿದ್ದಾರೆ, ಸಾಹುಕಾರ್ ಅವರು. ಸೊ ಅದನ್ನ ತನಿಖೆಗಾಯ್ತು, ಗವರ್ನರ್ ಡೈರೆಕ್ಟ್ ಆಗಿ ಅವ್ರನ್ನ ಸಸ್ಪೆಂಡ್ ಮಾಡಿರೋ. ದಟ್ಸ್ ವೆಲ್ ಅಂಡ್ ಗುಡ್. ಬಟ್ ಈ ತರ ಕಾಣದೇ ಇರೋಂಗೆ ಎಷ್ಟೊಂದ್ ಜನ ಮಾಡಿರ್ಬೋದಲ್ವಾ? ಎಲ್ಲಾ ಇಲಾಖೆಗಳನ್ನು ಪ್ರಾಪರ್ ಆಗಿ ನೀವು ಸಸ್ಪೆಂಡ್ ಮಾಡೋದು ಸೆಕೆಂಡ್ರಿ. ಫಸ್ಟ್ ನೀವು ಅದನ್ನೇ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಏನಂತಾರೆ ನೋಡ್ಕೋಬೇಕಿತ್ತಲ್ವಾ? ಈಗ ಆಯ್ತು, ನೀಟ್ ಎಕ್ಸಾಮ್ ಆಯ್ತಲ್ವಾ, ನೀಟ್ ಪೇಪರ್ ಲೀಕ್ ಆಯ್ತು, ಮತ್ತೆ ಮರಿ ಪರಿಶೀಲನೆ ಮಾಡಿದ್ರು, ಪರಿಶೀಲನೆ ಮಾಡಿ ಮತ್ತೆ ಎಕ್ಸಾಮ್ ಕೊಟ್ರು. ಬಟ್ ಇದಕ್ಕೆ ಎಷ್ಟು ಸ್ಟ್ರೈಕ್ ಆಯ್ತು? ಏನು ಕೇಳಿ, ಎಷ್ಟೋ ಜನ ಆಸೆಗಳು ಇಟ್ಕೊಂಡಿರ್ತಾರೆ ಸ್ಟೂಡೆಂಟ್ಸ್. 21 ಜನ ಸೂಸೈಡ್ ಮಾಡ್ಕೊಂಡಿದ್ರು ಅವಾಗ. ಅದೇ ತರ ಇದನ್ನು ಅಲ್ವಾ? ನೀವು ನಿಮ್ಮ ಮಕ್ಕಳನ್ನ ಸೇರ್ಸಕ್ಕೋಸ್ಕರ ಎಲ್ಲಾ ಕಡೆ ನೆಪೋಟಿಸಮ್ ನಡೀತಿದೆ ಇವಾಗ. ಫಿಲ್ಮ್ ಇಂಡಸ್ಟ್ರಿ ಅಂತ ಏನಲ್ಲ, ನೀವು ಏನೋ ಎಂತ ಕ್ಷೇತ್ರಕ್ಕೆ ಹೋದ್ರು ಅವ್ರವ್ರ ಮಕ್ಕಳನ್ನ ದೂಡ್ಬೇಕು ಆ ಕ್ಷೇತ್ರದಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಈಗ ರಾಜಕೀಯನೇ ಆಗಿರ್ಬೋದು, ನೆಪೋಟಿಸಮ್ ನಡೀತಿಲ್ವಾ? KPSC ಇದು ಸಿಗಾಕೊಂಡಿದ್ದಾರೆ ಚೇರ್ಮನ್ ಇವಾಗ. ಸೊ ಹೇಳ್ತಿರೋದೇನಂದ್ರೆ, ಪ್ರಾಪರ್ ಆಗಿ ವಿದ್ಯಾರ್ಥಿಗಳಿಗೆ ಅವರ ಹಕ್ಕನ್ನ ಅವ್ರಿಗೆ ಕೊಡಿಸ್ಬೇಕು. ಅವಕಾಶಗಳನ್ನ ಕಿತ್ಕೋಬಾರ್ದು. ನೀವೇನೋ ರಾಜಕೀಯವಾಗಿ ಪ್ರಬಲರಾಗಿದ್ದೀರಾ, ಇಲ್ಲ ದುಡ್ಡಿದೆ ನಿಮ್ಮ ಹತ್ರ, ಇಲ್ಲ ನಾರ್ಮಲ್ ಆಗಿ 2,000 ರೂಪಾಯಿ ಕೊಟ್ಟು ಸರ್ಟಿಫಿಕೇಟ್ ತಗೋತೀನಿ ಅಂತ ಅಂದ್ರೆ ಎಷ್ಟು ಚೀಪ್ ಇದು. ಸೊ ನಮ್ಮ ರಾಜ್ಯ ಸರ್ಕಾರ ಇದಕ್ಕೆ ಪ್ರಾಪರ್ ಆಗಿರುವಂತ ತನಿಖೆಯನ್ನ ನಡೆಸಬೇಕು. ಇದು ಮತ್ತೆ ರಿಪೀಟ್ ಆಗದೆ ಇರೋ ತರ ಒಂದು ಕ್ರಮವನ್ನ ಕೈಗೊಳ್ಬೇಕು ಅಂತ ಕೇಳ್ಕೊಂತೀವಿ. ಸೊ ಇದೇ ತರ ಒಂದು ನೆಕ್ಸ್ಟ್ ಕಂಟೆಂಟ್ಗೆ ನಿಮ್ ಜೊತೆ ಬರ್ತೀನಿ ನಾನು. ಸೊ ಕಮೆಂಟ್ ಹಾಕಿ, ನಿಮ್ಗೆ ಇದ್ರ ಬಗ್ಗೆ ಏನ್ ಅನಿಸ್ತು? ಅಂದ್ರೆ ಈಗ ಪ್ರಾಪರ್ ಆಗಿರೋರ್ಗೆ ಒಂದು ಅವಕಾಶ ಸಿಗ್ಬೇಕಾ, ಇಲ್ಲ ಈ ತರ ಮಾಡ್ತಿರೋದು ಸರಿನಾ? ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ಅದನ್ನ ನಾನು ನೋಡ್ತೀನಿ. ಮತ್ತೆ ಯಾವ ಟಾಪಿಕ್ ಬೇಕಂತ ನಿಮ್ಗೆ ಅನ್ಸುತ್ತೆ ಅದನ್ನು ಕೂಡ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಮಾತಾಡ್ತೀನಿ. ಇನ್ನೊಂಚೂರು ತಿಳಿಸ್ಕೊಡಕ್ಕೆ ಟ್ರೈ ಮಾಡ್ತೀನಿ. ಇದೇ ತರ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ. ನಾನು ಮೈತ್ರಿ ರಾಮಚಂದ್ರ.